ನಮಸ್ಕಾರ. ನಾನು ತಿಪ್ಪೇಸ್ವಾಮಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊರಟಗೆರೆ, ಅರ್ಥಶಾಸ್ತ್ರ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಅನುಭೋಗಿಯ ಅಧಿಕ ತೃಪ್ತಿ, ಕನ್ಸ್ಯೂಮರ್ ಸರ್ಪ್ಲಸ್. ಅನುಭೋಗಿ ಅಧಿಕ ತೃಪ್ತಿ ಎಂಬ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರಸ್ತುತಪಡಿಸಿದ್ದು ಫ್ರಾನ್ಸಿನ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಎ.ಜೆ. ಡ್ಯೂಪಿ. ಈ ಒಂದು ನಿಯಮ ಅಥವಾ ಸಿದ್ಧಾಂತವನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಜನಪ್ರಿಯಗೊಳಿಸಿದ್ದು ನವಸಂಪ್ರದಾಯ ಪಂಥದ ಹೆಸರಾಂತ ಆರ್ಥಿಕ ಚಿಂತಕ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು. ನೋಡಿ, ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯಲ್ಲಿ ಏನು 3 ನಿಯಮಗಳು ಬರ್ತಾವಲ್ಲ, ಆ ನಿಯಮಗಳು 3 ನಿಯಮಗಳು. ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಎರಡನೇದಾಗಿ ಸಮ ಸೀಮಾಂತ ತುಷ್ಟಿಗುಣ ನಿಯಮ, ಮೂರನೇದಾಗಿ ಅನುಭೋಗಿಯ ಅಧಿಕ ತೃಪ್ತಿ ಸಿದ್ಧಾಂತ ಅಂತ. ಈಗಾಗಲೇ ನಾನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಮತ್ತು ಸಮಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥ 2 ಕಲ್ಪನೆಗಳ ಬಗ್ಗೆ ಹೇಳಿದ್ದೀನಿ. ಈಗ ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ ನಾವು ಆಗಾಗ ಅನುಭವಿಸ್ತೀವಿ ಅಥವಾ ನೋಡ್ತೀವಿ. ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಮ್ಮ ದೈನಂದಿನ ಈ ಒಂದು ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ. ಈ ಒಂದು ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ನಿಯಮ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಆಧಾರದ ಮೇಲೆ ರಚನೆಯಾಗಿದೆ. ದಿಸ್ ಕಾನ್ಸೆಪ್ಟ್ ಡೆವಲಪ್ಡ್ ಬೈ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅಂಡ್ ಆಲ್ಸೋ ಪ್ರಾಕ್ಟಿಕಲ್ ಸಿಗ್ನಿಫಿಕೆನ್ಸ್ ಇನ್ ಎಕನಾಮಿಕ್ ಅನಾಲಿಸಿಸ್. ಆರ್ಥಿಕ ವಿಶ್ಲೇಷಣೆಯಲ್ಲಿ ಈ ಒಂದು ತತ್ವ ಅಥವಾ ಈ ಒಂದು ನಿಯಮ ಹೆಚ್ಚಿನದಾಗಿ ಪ್ರಾಯೋಗಿಕ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಎಸೆನ್ಷಿಯಲ್ ಕಮಾಡಿಟಿ ಎಕ್ಸ್ಪೀರಿಯನ್ಸ್ಡ್ ಇನ್ ದಿ ಬೈಯಿಂಗ್ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್, ಅಂದರೆ ತುಂಬ ಅತ್ಯವಶ್ಯಕವಾಗಿರ್ತಕ್ಕಂಥ ಸರಕುಗಳನ್ನು ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ನಿಯಮವನ್ನು ಅಥವಾ ಈ ಒಂದು ಪರಿಕಲ್ಪನೆಯನ್ನು ನಾವು ಗಮನಿಸಬಹುದು. ಕನ್ಸ್ಯೂಮರ್ ಸರ್ಪ್ಲಸ್ ಈಸ್ ಮೆಜರ್ಡ್ ವಿತ್ ಮನಿ. ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಯಾವುದ್ರ ಮುಖಾಂತರ ಅಳತೆ ಮಾಡ್ತೀವಿ? ಹಣದ ಮುಖಾಂತರ ಅಳತೆ ಮಾಡ್ತೀವಿ. ಅಂಡ್ ಆಲ್ಸೋ ಬೇಸ್ಡ್ ಆನ್ ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಅಂದರೆ ಈ ಒಂದು ನಿಯಮವನ್ನು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಿಂದ ಪಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ದಿ ಕನ್ಸ್ಯೂಮರ್ ಆರ್ ಜನರಲಿ ready to pay more for some commodities than they actually pay for getting them. This extra satisfaction or saving which the consumer gets from their purchases, it's known as consumer surplus. ಅಂದರೆ ಅನುಭೋಗಿಗಳು ತಮಗೆ ಬೇಕಾಗಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಸರಕಿಗೆ ಕೊಡ್ತಕ್ಕಂಥ ಬೆಲೆಗಿಂತ ಆ ಸರಕಿನಿಂದ ಲಭ್ಯವಾಗ್ತಕ್ಕಂಥ ತುಷ್ಟಿಗುಣ ಹೆಚ್ಚಿದ್ದಾಗ ಅದನ್ನು ನಾವೇನಂತ ಕರಿತೀವಿ? ಅನುಭೋಗಿಯ ಮಿಗುತೆ, ಅನುಭೋಗಿಯ ಅಧಿಕ ತೃಪ್ತಿ, ಅನುಭೋಗಿಯ ಉಳಿತಾಯ, ಈ ಥರ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ. ಮಾನವನಿಗೆ ಸಹಜವಾಗಿ ಬಯಕೆಗಳಿರ್ತವೆ. ಆ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಅವರು ಸರಕುಗಳನ್ನು ಕೊಳ್ತಾರೆ. ಆ ಸರಕುಗಳಿಗಾಗಿ ಅವರು ಬೆಲೆಯನ್ನು ನೀಡ್ತಾರೆ. ಆ ಸರಕಿಗೆ ನೀಡ್ತಕ್ಕಂಥ ಬೆಲೆಗಿಂತ ಆ ಸರಕಿನಿಂದ ಲಭ್ಯವಾಗ್ತಕ್ಕಂಥ ತುಷ್ಟಿಗುಣ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಆಗ ಅದನ್ನು ಅನುಭೋಗಿಯ ಮಿಗುತೆ, ಅನುಭೋಗಿಯ ಉಳಿತಾಯ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು ಈಕ್ವೇಷನ್ ರೂಪದಲ್ಲಿ ಹೇಳ್ತೀವಿ, ಕನ್ಸ್ಯೂಮರ್ ಸರ್ಪ್ಲಸ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಪ್ರೈಸಸ್ ಮೈನಸ್ ಆಕ್ಚುಯಲ್ ಪ್ರೈಸಸ್. ಕನ್ಸ್ಯೂಮರ್ ಸರ್ಪ್ಲಸ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಪ್ರೈಸಸ್ ಮೈನಸ್ ಆಕ್ಚುಯಲ್ ಪ್ರೈಸಸ್. ಪೊಟೆನ್ಷಿಯಲ್ ಪ್ರೈಸಸ್ ಅಂತಂದ್ರೆ ಒಂದು ವಸ್ತುವನ್ನು ಕೊಳ್ಳೋದಕ್ಕಾಗಿ ಕೊಡಲು ಸಿದ್ಧನಾಗಿರ್ತಕ್ಕಂಥ ಬೆಲೆಗೆ ಪೊಟೆನ್ಷಿಯಲ್ ಪ್ರೈಸಸ್ ಅಂತ ಕರಿತೀವಿ. ಆಕ್ಚುಯಲ್ ಪ್ರೈಸಸ್ ಅಂತ ಅಂದರೆ ಆ ವಸ್ತುವಿನ ನೈಜ ಬೆಲೆಗೆ ನಾವೇನಂತ ಕರಿತೀವಿ? ಆಕ್ಚುಯಲ್ ಪ್ರೈಸಸ್ ಅಂತ ಕರಿತೀವಿ. ಪ್ರೊಫೆಸರ್ ಟಾಸಿಗ್ ಒಂದು ಕಡೆ ಹೇಳ್ತಾರೆ, ಸುಪ್ತ ಬೆಲೆ ಮತ್ತು ನೈಜ ಬೆಲೆಗಳ ನಡುವಿನ ವ್ಯತ್ಯಾಸವನ್ನೇ ಅನುಭೋಗಿ ಅಧಿಕ ತೃಪ್ತಿ ಅಂತ ಹೇಳ್ತಾರೆ. ಸುಪ್ತ ಬೆಲೆ ಮತ್ತು ನೈಜ ಬೆಲೆಗಳ ನಡುವಿನ ವ್ಯತ್ಯಾಸವೇ ಅನುಭೋಗಿಯ ಅಧಿಕ ತೃಪ್ತಿ. ಇಲ್ಲಿ ಸುಪ್ತ ಬೆಲೆ ಅಂತಾರೆ ಒಂದು ವಸ್ತುವನ್ನು ಕೊಳ್ಳೋದಕ್ಕಾಗಿ ಅನುಭೋಗಿ ಮಾನಸಿಕವಾಗಿ ಸಿದ್ಧನಾಗಿರ್ತಕ್ಕಂಥ ಬೆಲೆಯನ್ನು ಸುಪ್ತ ಬೆಲೆ ಅಂತ ಕರೀತಾರೆ. ಅದನ್ನು ಇಂಗ್ಲೀಷಲ್ಲಿ ಪೊಟೆನ್ಷಿಯಲ್ ಪ್ರೈಸಸ್ ಅಂತ ಕರಿತೀವಿ. ಅಂದರೆ ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ವಸ್ತು ನೋಡಿದಂಥ ಸಂದರ್ಭದಲ್ಲಿ ಆ ಸರಕಿಗೆ ಇಷ್ಟು ಪ್ರಮಾಣದಷ್ಟು ದುಡ್ಡನ್ನು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಅಂತಕ್ಕಂಥ ಒಂದು ಇದನ್ನು ಪೊಟೆನ್ಷಿಯಲ್ ಪ್ರೈಸಸ್ ಅಂತ ಕರಿತೀವಿ. ಆದರೆ ಆ ಒಂದು ಮಾರುಕಟ್ಟೆಯಲ್ಲಿ ಆ ಸರಕಿನ ವಾಸ್ತವ ಬೆಲೆಯನ್ನು ಆಕ್ಚುಯಲ್ ಪ್ರೈಸಸ್ ಅಂತ ಕರಿತೀವಿ. ದಿ ಡಿಫರೆನ್ಸಸ್ ಬಿಟ್ವೀನ್ ಪೊಟೆನ್ಷಿಯಲ್ ಪ್ರೈಸಸ್ ಆ್ಯಂಡ್ ಆಕ್ಚುಯಲ್ ಪ್ರೈಸಸ್ ವಿ ಕಾಲ್ಡ್ ಇಟ್ ಆಸ್ ಎ ಕನ್ಸ್ಯೂಮರ್ ಸರ್ಪ್ಲಸ್. ಅದಕ್ಕೆ ಪ್ರೊಫೆಸರ್ ಟಾಸಿಗ್ ಏನು ಹೇಳ್ತಾರೆ? ಸುಪ್ತ ಬೆಲೆ ಮತ್ತು ನೈಜ ಬೆಲೆಗಳ ನಡುವಿನ ವ್ಯತ್ಯಾಸವನ್ನೇ ಅನುಭೋಗಿ ಅಧಿಕ ತೃಪ್ತಿ ಅಂತ ಹೇಳ್ತಾರೆ. ಸುಪ್ತ ಬೆಲೆ ಅಂತಾರೆ ಒಂದು ವಸ್ತುವನ್ನು ಕೊಳ್ಳೋದಕ್ಕಾಗಿ ಕೊಡಲು ಸಿದ್ಧನಾಗಿರ್ತಕ್ಕಂಥ ಬೆಲೆಗೆ ಸುಪ್ತ ಬೆಲೆ ಅಂತ ಕರಿತೀವಿ. ಇನ್ನು ನೈಜ ಬೆಲೆ ಅಂತಾರೆ ಆ ವಸ್ತುವನ್ನು ಕೊಂಡ್ಕೊಳ್ಳೋದಕ್ಕಾಗಿ ವಾಸ್ತವಿಕವಾಗಿ ಕೊಡ್ತಕ್ಕಂಥ ಬೆಲೆಗೆ ನೈಜ ಬೆಲೆ ಅಂತ ಹೇಳ್ತೀವಿ.
ಸೊ ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಸಿದ್ಧಾಂತ ಅಥವಾ ನಿಯಮವನ್ನು ವಿವರಿಸೋದಕ್ಕಾಗಿ ಈ ಒಂದು ಪಟ್ಟಿಯ ಸಹಾಯವನ್ನು ನಾವು ಪಡ್ಕೊಂಡಿದ್ದೀವಿ. ಸೊ ಕನ್ಸ್ಯೂಮರ್ ಸರ್ಪ್ಲಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ವಿತ್ ದಿ ಹೆಲ್ಪ್ ಆಫ್ ಫಾಲೋಯಿಂಗ್ ಟೇಬಲ್. ಸೊ ನೋಡಿ, ಈ ಒಂದು ಪಟ್ಟಿಯಲ್ಲಿ ನಾವು 5 ಯೂನಿಟ್ಗಳನ್ನು ನೋಡ್ತೀವಿ. 5 ಯೂನಿಟ್ಗಳು, ಒಂದು ಸರಕಿಗೆ ಸಂಬಂಧಪಟ್ಟಿರ್ತಕ್ಕಂಥ 5 ಯೂನಿಟ್ಗಳನ್ನು ನೋಡ್ತೀವಿ. ಇನ್ನು ಸೆಕೆಂಡ್ ಇದರಲ್ಲಿ ಮಾರ್ಜಿನಲ್ ಯುಟಿಲಿಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು, ವಿಲ್ಲಿಂಗ್ ಟು ಪೇ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಪ್ರೈಸಸ್ ಅಂತ ನಾವು ಹೇಳ್ತೀವಿ. ಆ್ಯಕ್ಚುಯಲ್ ಪ್ರೈಸಸ್ ಅಂತಂದರೆ ಅದು ವಾಸ್ತವಿಕವಾಗಿ ನೀಡ್ತಕ್ಕಂಥ ಬೆಲೆ ಅಂತ ಹೇಳ್ತೀವಿ. ಸೊ ಲಾಸ್ಟ್ ಕಾಲಮ್ ಅಂತಂದರೆ ದಟ್ ಇಸ್ ಕಾಲ್ಡ್ ಕನ್ಸ್ಯೂಮರ್ ಸರ್ಪ್ಲೆಸ್ ಅಥವಾ ಅದನ್ನು ಸರ್ಪ್ಲೆಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೂ ಕೂಡ ಕರಿತೀವಿ. ನೋಡಿ, ಒಬ್ಬ ಅನುಭೋಗಿ ಒಂದು ಘಟಕದಷ್ಟು ಸರಕನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಸರಕಿನಿಂದ ಅವನಿಗೆ 80 ಯೂನಿಟ್ಗಳಷ್ಟು ತುಷ್ಟಿಗುಣ ಬರುತ್ತೆ ಅಂತಂದರೆ, ಸೀಮಾಂತ ತುಷ್ಟಿಗುಣ ಲಭ್ಯ ಆಗುತ್ತೆ ಅಂತಂದರೆ ಅದಕ್ಕಾಗಿ ಅವನು 80 ರೂಪಾಯಿಗಳನ್ನು ಕೊಡೋದಕ್ಕೆ ರೆಡಿ ಇರ್ತಾನೆ. ಆದರೆ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೆಲೆ ಕೇವಲ 40 ರೂಪಾಯಿಗಳಷ್ಟಿರುತ್ತೆ. ಹಾಗಾಗಿ ಅಲ್ಲಿ ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು? 40 ರೂಪಾಯಿಗಳಷ್ಟು ಹೆಚ್ಚಿನದಾಗಿ ಈ ಒಂದು ತೃಪ್ತಿ ಅಥವಾ ತುಷ್ಟಿಗುಣ ಲಭ್ಯ ಆಗುತ್ತೆ. ಇನ್ನು ಎರಡನೇ ಘಟಕದಷ್ಟು ಹಣ್ಣನ್ನು ಸೇವಿಸ್ತಕ್ಕಂಥ ಸಂದರ್ಭದಲ್ಲಿ ಅವನ ಬಯಕೆ ತೀವ್ರತೆ ಕಡಿಮೆ ಆಗುತ್ತೆ. ಬಯಕೆ ತೀವ್ರತೆ ಯಾವಾಗ ಕಡಿಮೆ ಆಗುತ್ತೋ ಅದರಿಂದ ಲಭ್ಯವಾಗ್ತಕ್ಕಂಥ ಸೀಮಾಂತ ತುಷ್ಟಿಗುಣನೂ ಕೂಡ ಕಡಿಮೆ ಆಗುತ್ತೆ. ಅದಕ್ಕಾಗಿ ಎರಡನೇ ಘಟಕದಷ್ಟು ಸರಕನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಸೀಮಾಂತ ತುಷ್ಟಿಗುಣ 70 ಯೂನಿಟ್ಗಳಷ್ಟು ಸಿಗುತ್ತೆ. ಅದಕ್ಕಾಗಿ ಅವನು 70 ರೂಪಾಯಿಗಳನ್ನು ಕೊಡೋದಕ್ಕೆ ರೆಡಿ ಇರ್ತಾನೆ. ಆದರೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ವಾಸ್ತವಿಕವಾಗಿ 40 ರೂಪಾಯಿಗಳಷ್ಟಿರುತ್ತೆ. ಹಾಗಾಗಿ 70 - 40 ಅಂತಾರೆ 30 ರೂಪಾಯಿಗಳಷ್ಟು ಅವನಿಗೆ ಅಧಿಕ ತುಷ್ಟಿಗುಣ ಅಥವಾ ಅಧಿಕ ತೃಪ್ತಿ ಅಂತಕ್ಕಂಥ ಲಭ್ಯವಾಗುತ್ತೆ. ಅದೇ ರೀತಿ ಬಯಕೆ ತೀವ್ರತೆ ಕಡಿಮೆ ಆಗ್ತವಂತೆಲ್ಲ ಮೂರನೇ ಘಟಕದಷ್ಟು ಸರಕನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಲಭ್ಯವಾಗ್ತಕ್ಕಂಥ ಸೀಮಾಂತ ತುಷ್ಟಿಗುಣ ಎಷ್ಟಿರುತ್ತೆ? ಕೇವಲ 60 ಯೂನಿಟ್ಗಳಷ್ಟಿರುತ್ತೆ. ಹಾಗಾಗಿ ಅವನು 60 ರೂಪಾಯಿಗಳನ್ನು ನೀಡೋದಕ್ಕೆ ರೆಡಿ ಇರ್ತಾನೆ. ಆದರೆ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೆಲೆ ಕೇವಲ 40 ರೂಪಾಯಿಗಳಷ್ಟಿರುತ್ತೆ. ಹಾಗಾಗಿ ಅವನಿಗೆ ಲಭ್ಯವಾಗ್ತಕ್ಕಂಥ ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಅದು 20 ರೂಪೀಸ್. ಅದೇ ರೀತಿ ಫೋರ್ತ್ ಕಮಾಡಿಟಿಯನ್ನು ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಫೋರ್ತ್ ಕಮಾಡಿಟಿಯಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ಮಾರ್ಜಿನಲ್ ಯುಟಿಲಿಟಿ ಕೇವಲ 50 ಯೂನಿಟ್ಗಳಷ್ಟಿರುತ್ತೆ. ಅದಕ್ಕಾಗಿ ಅವನು 50 ರೂಪಾಯಿಗಳನ್ನು ಕೊಡೋದಕ್ಕೆ ರೆಡಿ ಇರ್ತಾನೆ. ಆದರೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಕೇವಲ 40 ರೂಪಾಯಿಗಳಷ್ಟಿರುತ್ತೆ. ಆಗ ಅವನಿಗೆ ಲಭ್ಯವಾಗ್ತಕ್ಕಂಥ ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ನಥಿಂಗ್ ಬಟ್ ಕನ್ಸ್ಯೂಮರ್ ಸರ್ಪ್ಲಸ್ ಅಂತಂದರೆ ಅದು 10 ರೂಪೀಸ್. ಸೊ ಅದೇ ರೀತಿ ಫಿಫ್ತ್ ಕಮಾಡಿಟೀಸನ್ನು ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ಮಾರ್ಜಿನಲ್ ಯುಟಿಲಿಟಿ ಅಂತಕ್ಕಂಥದ್ದು ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಮಾರ್ಜಿನಲ್ ಯುಟಿಲಿಟಿ 40 ಯೂನಿಟ್ಗಳಷ್ಟಿರುತ್ತೆ. ಅದಕ್ಕಾಗಿ ಅವನು 40 ರೂಪಾಯಿಗಳನ್ನು ಕೊಡೋದಕ್ಕೆ ರೆಡಿ ಇರ್ತಾನೆ. ಆದರೆ ಮಾರುಕಟ್ಟೆಯಲ್ಲಿ ಅದು 40 ರೂಪಾಯಿಗಳಷ್ಟಿರುತ್ತೆ. ಹಾಗಾಗಿ ಕನ್ಸ್ಯೂಮರ್ ಸರ್ಪ್ಲಸ್ 0 ಆಗಿರುತ್ತೆ ಅಥವಾ ದರ್ ಇಸ್ ನೋ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಹೇಳ್ತೀವಿ. ಸೊ ಹೀಗೆ ಒಬ್ಬ ಅನುಭೋಗಿ ಒಂದು ಸರಕನ್ನ ವಿವಿಧ ಘಟಕಗಳನ್ನು ಒಂದಾದ ನಂತರ ಒಂದು ಪರ್ಚೇಸ್ ಮಾಡ್ತಾ ಹೋದಂತೆಲ್ಲ ಆ ಹೆಚ್ಚುವರಿ ಘಟಕಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ಸೀಮಾಂತ ತುಷ್ಟಿಗುಣ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಅವನು ಕೊಡ್ತಕ್ಕಂಥ ಬೆಲೆನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿ ನಾವು ನೋಡಿದಂಥ ಸಂದರ್ಭದಲ್ಲಿ 5 ಘಟಕಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ಒಟ್ಟು ಸೀಮಾಂತ ತುಷ್ಟಿಗುಣ 300 ಯೂನಿಟ್ಗಳಷ್ಟು. 5 ಘಟಕಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ಸೀಮಾಂತ ತುಷ್ಟಿಗುಣ 300 ಯೂನಿಟ್ಗಳಷ್ಟು. ಹಾಗಾಗಿ ಆ 5 ಘಟಕಗಳಿಂದ ಲಭ್ಯವಾಗ್ತಕ್ಕಂಥ ಈ ಒಂದು ಸೀಮಾಂತ ತುಷ್ಟಿಗುಣ 300 ಯೂನಿಟ್ಗಳಾಗಿದ್ದರಿಂದ ಅವನು ಆ 5 ಘಟಕಗಳಿಗೆ 300 ರೂಪಾಯಿಗಳನ್ನು ಕೊಡಲು ಸಿದ್ಧನಿರ್ತಾನೆ. ಆದರೆ ಮಾರುಕಟ್ಟೆಯಲ್ಲಿ ಆ 5 ಘಟಕಗಳ ಈ ಒಂದು ವಾಸ್ತವ ಬೆಲೆ ಅಥವಾ ನೈಜ ಬೆಲೆ ಕೇವಲ 200 ರೂಪಾಯಿಗಳಷ್ಟಿರುತ್ತೆ. ಸೊ 300 ರೂಪಾಯಿಗಳಲ್ಲಿ 200 ರೂಪಾಯಿಯನ್ನು ಕಳೆದಾಗ ಲಭ್ಯವಾಗ್ತಕ್ಕಂಥದ್ದನ್ನ ನಾವು 100 ರೂಪೀಸ್ ಅಂತ ಹೇಳ್ತೀವಿ. ಈ 100 ರೂಪೀಸನ್ನು ನಾವೇನಂತ ಕರಿತೀವಿ? ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಹೇಳ್ತೀವಿ. ಅನುಭೋಗಿಯ ಅಧಿಕ ತೃಪ್ತಿ ಅಂತ ಹೇಳ್ತೀವಿ. ಸೊ ಈ ಅನುಭೋಗಿ ಅಧಿಕ ತೃಪ್ತಿಯನ್ನು ನಾವು ಯಾವ ರೀತಿ ಲೆಕ್ಕಾಚಾರ ಮಾಡ್ಬೋದು? ಈ ಟೇಬಲಲ್ಲಿ ಇರ್ತಕ್ಕಂಥ ಇದನ್ನು ವಿಲ್ಲಿಂಗ್ ಟು ಪೇ ಮೈನಸ್ ಆ್ಯಕ್ಚುಯಲ್ ಪೇ ಇಸ್ ಈಕ್ವಲ್ ಟು ಕನ್ಸ್ಯೂಮರ್ ಸರ್ಪ್ಲಸ್. ಇಲ್ಲಿ ವಿಲ್ಲಿಂಗ್ ಟು ಪೇ ಅಂದರೆ 5 ಘಟಕಗಳಿಗಾಗಿ ಅನುಭೋಗಿ 300 ರೂಪಾಯಿಗಳನ್ನು ಕೊಡೋದಕ್ಕೆ ರೆಡಿ ಇರ್ತಾನೆ. ಆದರೆ ಮಾರುಕಟ್ಟೆಯಲ್ಲಿ ಆ 5 ಘಟಕಗಳ ವಾಸ್ತವ ಬೆಲೆ ಕೇವಲ 200 ರೂಪಾಯಿಗಳಷ್ಟು. ಇನ್ನು 100 ರೂಪಾಯಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನು ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರಿತೀವಿ ಅಥವಾ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕರಿತೀವಿ. ಸೊ ಈ ಒಂದು ಕನ್ಸ್ಯೂಮರ್ ಸರ್ಪ್ಲಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು, ದಿ ಕಾನ್ಸೆಪ್ಟ್ ಆಫ್ ಕನ್ಸ್ಯೂಮರ್ ಸರ್ಪ್ಲಸ್ ಮೇ ಬಿ ಅಂಡರ್ಸ್ಟುಡ್ ವಿತ್ ದಿ ಹೆಲ್ಪ್ ಆಫ್ ಎ ಡಯಾಗ್ರಾಮ್. ಅಂದರೆ ಈ ಒಂದು ರೇಖಾಚಿತ್ರದ ಮೂಲಕನೂ ಕೂಡ ಈ ಒಂದು ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಅಥವಾ ನಿಯಮವನ್ನು ಅದರ ಅರ್ಥವನ್ನು ತಿಳ್ಕೊಬೋದು. ಸೊ ನೋಡಿ, ಈ ಒಂದು ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ನಾವು ಸರಕುಗಳ ಈ ಒಂದು ಪ್ರಮಾಣವನ್ನು ಸೂಚಿಸಲಾಗಿದೆ. OY ಅಕ್ಷದಲ್ಲಿ ಆ ಸರಕುಗಳಿಂದ ಲಭ್ಯವಾಗ್ತಕ್ಕಂಥ ಸೀಮಾಂತ ತುಷ್ಟಿಗುಣ ಮತ್ತು ಆ ಸರಕಿನ ಬೆಲೆಯನ್ನು ವ್ಯಕ್ತಪಡಿಸಲಾಗಿದೆ.
OX ಅಕ್ಷದಲ್ಲಿ ಸರಕುಗಳ ಪ್ರಮಾಣವನ್ನು ಸೂಚಿಸಿದ್ರೆ OY ಅಕ್ಷದಲ್ಲಿ ಆ ಸರಕುಗಳಿಂದ ಲಭ್ಯವಾಗತಕ್ಕಂಥ ಸೀಮಾಂತ ತುಷ್ಟಿಗುಣ ಮತ್ತು ಬೆಲೆಯನ್ನು ಸೂಚಿಸಲಾಗಿದೆ. MU ಅಂತಕ್ಕಂಥದ್ದು ಈ ಒಂದು ಸೀಮಾಂತ ತುಷ್ಟಿಗುಣ ರೇಖೆಯನ್ನು ಪ್ರತಿನಿಧಿಸ್ತಕ್ಕಂಥ ಅಂದರೆ OX ಪ್ರಮಾಣದ ಸರಕುಗಳಿಂದ ಲಭ್ಯವಾಗತಕ್ಕಂಥ ಸೀಮಾಂತ ತುಷ್ಟಿಗುಣವನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಯಾಗಿದೆ ಯಾವುದು? ಮಾರ್ಜಿನಲ್ ಯುಟಿಲಿಟಿ ಕರ್ವ್. ನೋಡಿ ಇಲ್ಲಿ ಕನ್ಸ್ಯೂಮರ್ ಸರ್ಪ್ಲಸ್ ಇಸ್ ಈಕ್ವಲ್ ಟು ವಿಲ್ಲಿಂಗ್ ಟು ಪೇ ಮೈನಸ್ ಆಕ್ಚುಯಲ್ ಪೇ. ವಿಲ್ಲಿಂಗ್ ಟು ಪೇನ ನಾವು ಸೂಕ್ತ ಬೆಲೆ ಅಂತ ಕರಿತೀವಿ, ಆಕ್ಚುಯಲ್ ಪೇಜನ್ನು ನೈಜ ಬೆಲೆ ಅಂತ ಕರಿತೀವಿ. ಸೊ ನೋಡಿ, ಒಬ್ಬ ಅನುಭೋಗಿ OQ ಪ್ರಮಾಣದಷ್ಟು ಸರಕನ್ನು ಕೊಳ್ಳೋದಕ್ಕಾಗಿ ಅವನು ODRQ ನಷ್ಟು ಬೆಲೆಯನ್ನು ಕೊಡೋದಕ್ಕೆ ರೆಡಿ ಇರ್ತಾನೆ. OQ ಪ್ರಮಾಣದಷ್ಟು ಸರಕನ್ನು ಕೊಳ್ಳೋದಕ್ಕಾಗಿ ಅವನು ODRQ ಪ್ರಮಾಣದಷ್ಟು ಸರಕನ್ನು ಕೊಳ್ಳೋದಕ್ಕೆ OQ ಪ್ರಮಾಣದಷ್ಟು ಸರಕನ್ನು ಕೊಳ್ಳೋದಕ್ಕಾಗಿ ODRQ ಪ್ರಮಾಣದಷ್ಟು ಈ ಒಂದು ಬೆಲೆಯನ್ನು ನೀಡೋದಕ್ಕೆ ರೆಡಿ ಇರ್ತಾನೆ. ಆದರೆ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೆಲೆ ಎಷ್ಟಿರುತ್ತೆ? OPRQ ನಷ್ಟಿರುತ್ತೆ. ಈ ODRQನಲ್ಲಿ OPRQ ಅನ್ನು ಕಳೆದಾಗ ಇನ್ನು ಬರ್ತಕ್ಕಂಥ ಈ ಏನು ಕಲರಿಂಗ್ ಇರತಕ್ಕಂಥ ಈ ಒಂದು ಪ್ರದೇಶವನ್ನು ನಾವೇನಂತ ಕರಿತೀವಿ? ಅನುಭೋಗಿಯ ಅಧಿಕ ತೃಪ್ತಿ ಅಂತ ಹೇಳ್ತೀವಿ. ಅದು ಕನ್ಸ್ಯೂಮರ್ ಸರ್ಪ್ಲಸ್ ಇಸ್ ನಥಿಂಗ್ ಬಟ್ PDR ಅಂದರೆ ODRQನಲ್ಲಿ OPRQ ಅನ್ನು ಕಳೆದಾಗ ಬರ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? PDR ಅಂತ ಕರಿತೀವಿ. ಸೊ PDR ಇಸ್ ನಥಿಂಗ್ ಬಟ್ ಕನ್ಸ್ಯೂಮರ್ ಸರ್ಪ್ಲಸ್, ಅನುಭೋಗಿ ಅಧಿಕ ತೃಪ್ತಿ ಅಂತ ನಾವು ಹೇಳ್ತೀವಿ. ಇದನ್ನು ರೇಖಾಚಿತ್ರದ ಮೂಲಕ ಈ ರೀತಿ ಹೇಳ್ಬೋದು. ಹಾಗೇನೆ ಸೊ ಕನ್ಸ್ಯೂಮರ್ ಸರ್ಪ್ಲಸ್ ಈಸ್ ಬೇಸ್ಡ್ ಆನ್ ಫಾಲೋಯಿಂಗ್ ಅಸಂಪ್ಷನ್ಸ್. Consumer surplus based on following assumptions. The assumptions we call it as a utility of goods is measurable. Marginal utility of money remains constant. There will be no changes in other factors. No substitute for that commodity and marginal utility of commodities will be diminishing. These are all the assumptions of consumer surplus. ಅಂದರೆ ಅನುಭೋಗಿ ಅಧಿಕ ತೃಪ್ತಿ ನಿಯಮ ಈ ಕೆಳಕಂಡ ಕಲ್ಪನೆಗಳ ಆಧಾರವನ್ನು ಹೊಂದಿದೆ. ಈ ಕಲ್ಪನೆಗಳ ಆಧಾರದ ಮೇಲೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರು ಈ ಒಂದು ನಿಯಮವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ ಒಂದು ಕಲ್ಪನೆಗಳು ಅಂತಂದರೆ ಒಂದು ತುಷ್ಟಿಗುಣವನ್ನು ಅಂದರೆ ಸರಕುಗಳಿಂದ ಲಭ್ಯವಾಗ್ತಕ್ಕಂಥ ತುಷ್ಟಿಗುಣವನ್ನು ಏನು ಮಾಡ್ಬೋದು? ಅಳತೆ ಮಾಡಬಹುದು ಅಂತ ಹೇಳ್ತಾರೆ. ಸರಕುಗಳಿಂದ ಲಭ್ಯವಾಗ್ತಕ್ಕಂಥ ತುಷ್ಟಿಗುಣವನ್ನು ಅಳತೆ ಮಾಡಬಹುದು ಅಂತ ಒಂದು ಕಲ್ಪನೆ ಅಂದರೆ ಸರಕು ಮತ್ತು ಸೇವೆಗಳಿಂದ ಲಭ್ಯವಾಗ್ತಕ್ಕಂಥ ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನದಲ್ಲಿ ಅಳತೆ ಮಾಡಬಹುದು ಒಂದು ಕಲ್ಪನೆ ಆದರೆ. ಹಾಗೆಯೇ ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ ರಿಮೈನ್ ಕಾನ್ಸ್ಟೆಂಟ್ ಅಂದರೆ ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತೆ. ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತೆ ಅಂತಕ್ಕಂಥ ಇನ್ನೊಂದು ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ. ದೇರ್ ವಿಲ್ ಬಿ ನೋ ಚೇಂಜಸ್ ಇನ್ ಅದರ್ ಫ್ಯಾಕ್ಟರ್ಸ್ ಅಂದರೆ ಇತರೆ ಸ್ಥಿತಿಗತಿಗಳಲ್ಲಿ ಯಾವುದೇ ರೀತಿ ಬದಲಾವಣೆಗಳಿರಲ್ಲ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಬೆಲೆಯನ್ನು ಹೊರತುಪಡಿಸಿ ಇತರೆ ವಿಚಾರಗಳಲ್ಲಿ ಯಾವುದೇ ರೀತಿ ಬದಲಾವಣೆಗಳಿರಲ್ಲ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಹಾಗೆಯೇ ಇನ್ನೊಂದು ಕಲ್ಪನೆ ಏನಪ್ಪಾ ಅಂದರೆ ನೋ ಸಬ್ಸ್ಟಿಟ್ಯೂಟ್ ಫಾರ್ ದಟ್ ಕಮಾಡಿಟೀಸ್ ಅಂದರೆ ಏನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸರಕಿಗೆ ಬದಲಿ ಸರಕು ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇರೋದಿಲ್ಲ. ಯಾವುದೇ ರೀತಿಯ ಈ ಒಂದು ಸಬ್ಸ್ಟಿಟ್ಯೂಟ್ ಕಮಾಡಿಟಿ ಅಂತಕ್ಕಂಥದ್ದು ಮಾರ್ಕೆಟಲ್ಲಿ ಇರೋದಿಲ್ಲ. ಹಾಗೆಯೇ ಮಾರ್ಜಿನಲ್ ಯುಟಿಲಿಟಿ ಆಫ್ ಕಮಾಡಿಟೀಸ್ ವಿಲ್ ಬಿ ಡಿಮಿನಿಷಿಂಗ್ ಅಂದರೆ ವಸ್ತುಗಳ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗಿರುತ್ತದೆ. ಯುಟಿಲಿಟಿ ಆಫ್ ಗೂಡ್ಸ್ ಈಸ್ ಮೆಜರಬಲ್ ಅಂದರೆ ಸರಕುಗಳಿಂದ ಲಭ್ಯವಾಗ್ತಕ್ಕಂಥ ತುಷ್ಟಿಗುಣವನ್ನು ಅಳತೆ ಮಾಡಬಹುದು ಒಂದು ಕಾನ್ಸೆಪ್ಟ್ ಆದರೆ. ಇನ್ನೊಂದು ಹಣದ ಸೀಮಾಂತ ತುಷ್ಟಿಗುಣ ಯಾವಾಗಲೂ ಕೂಡ ಸ್ಥಿರವಾಗಿರುತ್ತೆ ಮತ್ತು ಅನುಭೋಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ಏನು ವಸ್ತುಗೆ ಸಂಬಂಧಪಟ್ಟಿರ್ತಕ್ಕಂಥ ಇತರೆ ಸ್ಥಿತಿಗತಿಗಳಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಇರಬಾರದು ಮತ್ತು ಆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸರಕಿಗೆ ಯಾವುದೇ ಕಾರಣಕ್ಕೂ ಬದಲಿ ಸರಕು ವಸ್ತುದಲ್ಲಿ ಇರಬಾರದು ಮತ್ತು ಮಾರ್ಜಿನಲ್ ಯುಟಿಲಿಟಿ ಆಫ್ ದ ಕಮಾಡಿಟಿ ವಿಲ್ ಬಿ ಡಿಮಿನಿಷಿಂಗ್ ಅಂದರೆ ವಸ್ತುಗಳ ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ಇಳಿಮುಖವಾಗಿರುತ್ತೆ. ಈ ಥರ 5 ಕಲ್ಪನೆಗಳ ಆಧಾರದ ಮೇಲೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ಅನುಭೋಗಿಯ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಓಕೆ, ಈ ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಮೊದಲ ಬಾರಿಗೆ ಜನಪ್ರಿಯಗೊಳಿಸಿದ್ದು A.J. ಡ್ಯೂಪಿ ಅಂತಕ್ಕಂಥ ಫ್ರಾನ್ಸಿನ ಅರ್ಥಶಾಸ್ತ್ರಜ್ಞರು. ಈ ಒಂದು ಸಿದ್ಧಾಂತವನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು.
ಸೊ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ದೈನಂದಿನ ಈ ಒಂದು ಸರಕುಗಳನ್ನು ಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಈ ಒಂದು ಕನ್ಸ್ಯೂಮರ್ ಸರ್ಪ್ಲಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಐಡೆಂಟಿಫಿಕೇಶನ್ ಆಗುತ್ತೆ ಅನ್ನೋದನ್ನ ಇವರು ಹೇಳ್ತಾ ಹೋಗ್ತಾರೆ. ಪ್ರೊಫೆಸರ್ ಟಾಸಿಗ್ ಏನಪ್ಪ ಹೇಳ್ತಾರೆ ಅಂದ್ರೆ ಸುಪ್ತ ಬೆಲೆ ಮತ್ತು ನೈಜ ಬೆಲೆಗಳ ನಡುವಿನ ವ್ಯತ್ಯಾಸವನ್ನೇ ಅನುಭೋಗಿ ಅಧಿಕ ತೃಪ್ತಿ ಅಂತ ಹೇಳ್ತಾರೆ. ಪ್ರೊಫೆಸರ್ ಟಾಸಿಗ್ ಸುಪ್ತ ಬೆಲೆ ಅಂತಾರೆ ಒಂದು ವಸ್ತುವನ್ನು ಕೊಂಡುಕೊಳ್ಳಲು ತಯಾರಿರ್ತಕ್ಕಂಥ ಸಂದರ್ಭದಲ್ಲಿ ಕೊಡಲು ಸಿದ್ಧನಾಗಿರ್ತಕ್ಕಂಥ ಬೆಲೆಗೆ ಸುಪ್ತ ಬೆಲೆ ಅಂತ ಕರೀತಾರೆ. ನೈಜ ಬೆಲೆ ಅಂತಾರೆ ಆ ಸರಕಿನ ವಾಸ್ತವಿಕ ಬೆಲೆಯನ್ನ ನೈಜ ಬೆಲೆ ಅಂತ ಕರೀತಾರೆ. ಈ ಒಂದು ಸುಪ್ತ ಬೆಲೆ ಮತ್ತು ನೈಜ ಬೆಲೆಗಳ ನಡುವಿನ ವ್ಯತ್ಯಾಸವನ್ನೇ ಅನುಭೋಗಿ ಅಧಿಕ ತೃಪ್ತಿ ಅಂತ ಹೇಳ್ತೀವಿ. ಈ ಅನುಭೋಗಿ ಅಧಿಕ ತೃಪ್ತಿ ಸಿದ್ಧಾಂತವನ್ನು ವಿವರಿಸೋದಕ್ಕಾಗಿ ಪಠ್ಯ ಸಮೇತ ಯಾವ ರೀತಿ ಎಕ್ಸ್ಪ್ಲೇಷನ್ ನೀಡಿದ್ದೀನಿ, ಅದೇ ರೀತಿ ಈ ಒಂದು ಅನುಭೋಗಿ ಅಧಿಕ ತೃಪ್ತಿ ಸಿದ್ಧಾಂತವನ್ನು ರೇಖಾಚಿತ್ರದ ಮೂಲಕ ಯಾವ ರೀತಿ ಹೇಳ್ಬೋದು ಅನ್ನೋ ಒಂದು ವಿಚಾರಗಳನ್ನು ಈಗ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಸ್ತುತಪಡಿಸಿದ್ದೀನಿ. ಥ್ಯಾಂಕ್ ಯು.